ದೇವಾ ಶ್ರೀ ನಂದಿ ವಿಶ್ವೇಶ, ಕೊನೆಗೆ ನಿನ್ನ ಕೃಪೆಯಿಂದಾಗಿ ನಾನೊಬ್ಬ ಡಾಕ್ಟರ್ನಾಗಿ MBBS ಡಿಗ್ರಿ ಮುಗಿಸಿ ಬಡವರ ಸೇವೆ ಮಾಡಲು ಬಂದೆ. ಈ ಬೆಂಗಳೂರಿನಂತಹ ಶಹರದಲ್ಲಿ ಆಸ್ಪತ್ರೆ ತೆಗೆದು ಬಡವರ ಸೇವೆ ಮಾಡುವ ಭಾಗ್ಯ ದೊರೆಯುತ್ತಲ್ಲ, ಅಷ್ಟೇ ಸಾಕು. ಅಂದ ಹಾಗೆ ನನ್ನ ಅಣ್ಣ ಎಲ್ಲಿರುವನೋ ಹೇಗಿರುವನೋ ಆ ದೇವರಿಗೆ ಗೊತ್ತು. ಇನ್ನೊಂದು ವಾರ ಬಿಟ್ಟು ಬೆಂಗಳೂರಿಗೆ ಹೋಗಿ ಆಸ್ಪತ್ರೆ ಓಪನಿಂಗ್ಗೆ ನನ್ನ ತಂಗಿ ಹಾಗೂ ಅವಳ ಗಂಡನನ್ನು ಕರೆಯಲೇಬೇಕು. ಮೊದಲು ನನ್ನ ಅಣ್ಣ ಎಲ್ಲಿರುವನೋ ಹುಡುಕಬೇಕು. ಓಹೋ ಸರ್, ನಮಸ್ಕಾರ ಸರ. ನಮಸ್ಕಾರ. ನಿಮ್ಗೆ ಎಲ್ಲೋ ನೋಡ್ದಂಗೆ ಆಗೈತ್ರಿ. ಆದ್ರೆ ನೀವು ಪ್ರಶಾಂತಪ್ಪನ ಅಳಿಯಾರಲ್ರಿ? ಅಲ್ಲ, ನಾನು ಶಿವಕುಮಾರನ ಅಳೆಯ. ಅಂದಾಗೆ ನೀನ್ಯಾರಂತ ನನಗೆ ಪರಿಚಯವಾಗಲಿಲ್ಲ. ಅಲ್ರಿ ಸರ, ನಿಮ್ಮ ಬೀಗರ ಮನ್ಯಾಗ ಮತ್ತು ನಿಮ್ಗೆ ಎಲ್ಲೇ ನೋಡ್ದಂಗೆ ಆಗೈತಿ. ನಿಮ್ಮ ತಂಗಿ ಲಗ್ನ ನೋಡ್ದಂಗೆ ಐತಿ. ನಾನು ನೌಕರಿ ಇದ್ದಲ್ಲ ಅವಾಗ ನೋಡ್ದಂಗೆ ಐತಿ. ಭಾಳ ದಿವಸ ಆಯ್ತು ನಿಮ್ಗೆ ನೋಡ್ದಾಗ. ಹೌದೇ? ನೀನು ಸಿಕ್ಕಿದ್ದು ತುಂಬಾ ಸಂತೋಷವಾಯಿತು. ಅಂದ ಹಾಗೆ ನನ್ನ ತಂಗಿ ಹಾಗೂ ಅವಳ ಪತಿ ಶಿವಕುಮಾರ ಚೆನ್ನಾಗಿರುವರೆ? ಶಿವಕುಮಾರ್ ಅಲ್ರಿ ನಿಮ್ಮ ಅಳಿಯ, ಪ್ರಶಾಂತಪ್ಪನೇ ನಿಮ್ಮ ಅಳಿಯ ಇರಬೇಕು. ಅಂದರೆ ಅವದೊಂದು ದೊಡ್ಡ ಕತ್ತೀನಿ ಸರ. ಯಾರ ತಾಳಿ ಯಾರ ಕೊಳ್ಳಿಗೆ ಅನ್ನಂಗ ಒಬ್ರಿಗೊಬ್ರು ಇದ್ದಂಗೆ ಆಗೈತ್ರಿ ಸರ. ಅಂದರೆ ನನ್ನ ಆತ್ಮೀಯ ಗೆಳೆಯ ಪ್ರಶಾಂತ ನನ್ನ ತಂಗಿಯನ್ನು ಮದುವೆಯಾಗಿರುವನೇ? ಏನೇ ಆಗಲಿ, ನನ್ನ ಜೀವದ ಗೆಳೆಯ ಪ್ರಶಾಂತ ನನ್ನ ತಂಗಿಯನ್ನು ಮದುವೆಯಾಗಿ ಮಾಡಿದ ಉಪಕಾರವನ್ನು ತೀರಿಸಿದನಲ್ಲ, ಅಷ್ಟೇ ಸಾಕು. ಅಂದ ಹಾಗೆ ಫ್ಯಾಕ್ಟ್ರಿ ಹೇಗೆ ಸಾಗುತ್ತಿದೆಯಪ್ಪ? ಏನು ಫ್ಯಾಕ್ಟ್ರಿ ಬಿಡ್ರಿ ಸರ, ಎಲ್ಲ ಹಾಳಾಗ್ಬಿಟ್ಟಾಗೋಯ್ತಿ. ಅಂದರೆ ಅಲ್ಸಲ್ರಿ, ಮಲ್ಲಪ್ಪ ಶೆಟ್ಟಿ ಕಲ್ಲಪ್ಪ ಶೆಟ್ಟಿ ಕೂಡಿಕೊಂಡು ಆ ಭುಜಗಪ್ಪನ ಚೆನ್ನಮ್ಮನ ರಾಜ್ಯ ಹಾಳು ಮಾಡ್ದಂಗ ಭುಜಗಪ್ಪನ ಕೊಲ್ಲೇ ಬಿಟ್ರು. ಇದೇನು ಹೇಳುತ್ತಿರುವೆ? ಆ ಶ್ರೀಮಂತ ಭುಜಂಗನ ಕೊಲೆ ಐತೆ? ಅಲ್ರಿ ಸರ್, ನೀವೇನಾದ್ರಿ? ನೀವೆಲ್ಲಿದ್ರಿ ಸರ? ನೋಡಪ್ಪ, ನಾನು ಸ್ವಲ್ಪ ದಿನ ಜೈಲಿನಲ್ಲಿದ್ದೆ. ಅಲ್ಲಿಂದ ಬಿಡುಗಡೆಯಾದ ನಂತರ MBBS ಡಿಗ್ರಿ ಮುಗಿಸಿ ಡಾಕ್ಟರ್ನಾಗಿ ಬಂದಿದ್ದೇನೆ. ಬೆಂಗಳೂರಿಗೆ ಹೋಗಿ ಆಸ್ಪತ್ರೆ ಓಪನಿಂಗ್ ಮಾಡಬೇಕಿದೆ. ಅದಕ್ಕಾಗಿ ನನ್ನ ತಂಗಿಯನ್ನು ಕರೆಯಲು ಬಂದಿರುವೆ. ಬ್ಯಾಡ್ರಿ ಸರ್, ಅಲ್ಲಿ ಹೋಗೇ ಬ್ಯಾಡ್ರಿ. ಯಾಕಂದ್ರ ಆ ಮನ್ಯಾಗ ಒಂದು ಗಂಡು ಒಂದು ಹೆಣ್ಣು ರಾಕ್ಷಸ ಇದ್ದ. ನಿಮಗೆ ಈ ಸದ್ಯ ಹೋಗೋದ್ರಿ ಟೈಮ್ ಬ್ಯಾಡ್ರಿ, ಹೋಗೋದಂತೂ ಬ್ಯಾಡ. ನಮ್ಮಂಥವ್ರಿಗೆ ಶೇರಲ್ಲಗರ, ನಿಮ್ಮಂಥವ್ರಿಗೆ ಪಾಡೇನ್ರಿ? ನಮ್ಮಂಥವ್ರಿಗೆ ಹಾಗ್ರೆ ಆಗ್ಬಿಡ್ತಾರ ಅವರು. ನಿಜದಾನಪ್ಪ, ನಿನ್ನ ಮಾತು ಸತ್ಯ. ಹಾಗಿದ್ದರೆ ನಾನು ಬರುತ್ತೇನೆ. ಅಲ್ರಿ ಸರ, ಅಲ್ರಿ ಸರ್, ನಿಮ್ಮ ಕೈಯಾಗ ಒಂದು ಕಂಪ್ಯೂಟರ್ ನೌಕರಿ ಆದ್ರೆ ಕೊಡ್ರಿ ಸರ್. ನನಗೆ ಅಲ್ಲ ಕಂಪೌಂಡರ್ ನೌಕರಿ ಆದ್ರೆ ಕೊಡ್ರಿ ಸರ. ಆಗಲಿ, ಇನ್ನೊಂದು ವಾರ ಬಿಟ್ಟು ನನ್ನ ಅಡ್ರೆಸ್ಸಿಗೆ ಪತ್ರ ಬರೆದು ಬಂದು ಬಿಡು. ತೆಗೆದುಕೋ ನನ್ನ ಅಡ್ರೆಸ್, ನಾನಿನ್ನು ಬರುತ್ತೇನೆ. ಆಯ್ತು, ಹೋಗಿ ಬನ್ನಿ ಸರ್. ಆಯ್ತು ಸರ್, ಬರುತ್ತೆ. ಇದೇ ನಾಡು ಇದೇ ಬೀಡು, ಇದೇ ನಾಡು